ಶಿರ್ಸಿಂದ ಯಾಣಕ್ಕೆ ಹೋಗೋ ರಸ್ತೆ ನೋಡಿ, ಇದು ಸಿಂಗಲ್ ರೋಡ್. ಯಾಣ ಪ್ರಯಾಣ, ಯಾಣಕ್ಕೆ ಪ್ರಯಾಣ. ಶಿರ್ಸಿ ಪಶ್ಚಿಮ ಘಟ್ಟ ಪ್ರದೇಶ ಶಿರ್ಸಿ ಯಾಣಕ್ಕೆ ಹೋಗುವ ಒಂದು ರಸ್ತೆ. ಯಾಣ ಒಂದು ಮಾತಿದೆ, ರೊಕ್ಕ ಇದ್ದರೆ ಗೋಕರ್ಣ, ಸೊಕ್ಕಿದ್ರೆ ಯಾಣ ಅಂತ. ಅಂದರೆ ಯಾಣ ಒಂದು ದಟ್ಟ ಅರಣ್ಯವಾದ ಪ್ರದೇಶದಲ್ಲಿರುವ ಒಂದು ಪ್ರದೇಶ, ದಟ್ಟ ಅರಣ್ಯ. ಪಶ್ಚಿಮ ಘಟ್ಟದ ಒಂದು ದಟ್ಟ ಅರಣ್ಯದಲ್ಲಿರುವ ಒಂದು ಪ್ರದೇಶ ಯಾಣ. ಯಾಣ ಬಂಡೆಗಳೇ ಸಾವಿರಾರು ವರ್ಷಗಳಿಂದ ರೂಪಾಂತರ ತಾಳಿ ಒಂದು ದೊಡ್ಡ ಬಂಡೆಯಾಗಿ ನಿಂತಿದ್ದಳು. ಆಲ್ಮೋಸ್ಟು ಬಂಡೆ ಗಾತ್ರ ಯಾಣ. ಯಾಣಕ್ಕೆ ಹೋಗಲಿಕ್ಕೆ ಮೊದಲು ಈ ಥರ ದಾರಿ ಇರಲಾಗಿತ್ತು, ಸಂಚಾರ ವ್ಯವಸ್ಥೆ. ಹೆಚ್ಚಾಗಿ ಆ ದಟ್ಟ ಕಾಡಲ್ಲಿ ನಡ್ಕೊಂಡು ಹೋಗಬೇಕಾಗಿರ್ಬೋದು. ಇದೆಲ್ಲ ದಟ್ಟ ಕಾಡಿನ ಪ್ರದೇಶ ಇದು. ಈಗ ಮನುಷ್ಯ ತನ್ನ ಅನುಕೂಲಕ್ಕಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾನೆ, ಕಾಡಿನ ಮಧ್ಯೆನೇ ರಸ್ತೆಗಳ ನಿರ್ಮಾಣ ಮಾಡಿದ್ದಾನೆ. ಯಾಕಂದರೆ ಮನುಷ್ಯನಿಗೆ ಎಲ್ಲ ಲಕ್ಸುರಿ ಕಂಫರ್ಟ್ ಬೇಕಲ್ಲ, ಅದನ್ನು ತನಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ರಸ್ತೆಗಳು ಮಾಡ್ತಾನೆ, ಸುರಂಗ ಮಾಡ್ತಾನೆ, ಎಲ್ಲನೂ ಮಾಡ್ತಾನೆ. ಕಾಡು ಪ್ರಾಣಿಗಳು ಅಥವಾ ಪಶು ಪಕ್ಷಿಗಳ ಬಗ್ಗೆ ಆತನಿಗೆ ಯಾವುದೇ ಕಾಳಜಿ ಇಲ್ಲ. ಮನುಷ್ಯನಿಗೆ ಅವನದೇ ಆದ ಒಂದು ಲಕ್ಸುರಿ ಕಂಫರ್ಟ್ನೆಸ್ ಬೇಕು, ಅವನ ಸಂಚಾರಕ್ಕೆ ತುಂಬ ಅನುಕೂಲ ಬೇಕು. ಕಾಡಿನ ಪ್ರಾಣಿ ಪಕ್ಷಿಗಳು ಬಗ್ಗೆ ಆತ ಯಾವಾಗೂ ಕಾಳಜಿ ಇಲ್ಲ, ಅವನು ಫಸ್ಟ್ ಕಂಫರ್ಟ್ ಮನುಷ್ಯನ ಬೇಕು ನೋಡಿ. ಇದು ದಟ್ಟ ಅರಣ್ಯ. ಒಂದು ಕಾಲದಲ್ಲಿ ದಟ್ಟ ಅರಣ್ಯದ ಮಧ್ಯೆನೇ ಯಾಣ ಬೆಟ್ಟ ಇತ್ತು, ಗುಡ್ಡ ಇತ್ತು. ಈಗ ಮನುಷ್ಯ ಅದಕ್ಕಾಗಿ ರೋಡ್ ಮಾಡಿದ್ದಾನೆ. ಈ ರೋಡು ಸೀದಾ ನಿಮಗೆ ಗೋಕರ್ಣ ಕನೆಕ್ಟ್ ಮಾಡುತ್ತೆ, ಗೋಕರ್ಣ ಕನೆಕ್ಟ್ ಆಗುತ್ತೆ, ಅಂಕೋಲ ಕನೆಕ್ಟ್ ಆಗುತ್ತೆ. ಈ ರೋಡು ಶಿರ್ಸಿಯಿಂದ ಹೋಗುವ ಈ ರಸ್ತೆ. ಆ ಕಾಲದಲ್ಲಿ ಹೇಳ್ತಾಯಿದ್ರು, ದಟ್ಟ ಅರಣ್ಯ ಇದ್ದ ಕಾಲದಲ್ಲಿ, ಈ ರಸ್ತೆಗಳಿಲ್ಲದ ಕಾಲದಲ್ಲಿ, ರೊಕ್ಕ ಇದ್ದರೆ ಗೋಕರ್ಣ, ಸೊಕ್ಕಿದ್ರೆ ಯಾಣ ಅಂತಂದರೆ ಯಾಣಕ್ಕೆ ದಟ್ಟ ಅರಣ್ಯದಲ್ಲಿ ಹೋಗ್ಬೇಕಂದ್ರೆ ಸೊಕ್ಕಿರಬೇಕು ಮನುಷ್ಯನಿಗೆ. ಈಗ ಸೊಕ್ಕಿಲ್ಲ, ತುಂಬ ಕಂಫರ್ಟಾಗಿರೋ ಎ ಸಿ ಕಾರಲ್ಲಿ ಆತ ಜರ್ನಿ ಮಾಡ್ತಾ ಇರ್ತಾನೆ. ಈ ದಟ್ಟ ಕಾಡಿನಲ್ಲಿ ಇರುವ ಪ್ರದೇಶ ಯಾಣ. ಇಂದು ಅದು ಪ್ರವಾಸಿ ತಾಣ ಆಗಿ ಮಾರ್ಪಟ್ಟಿದೆ. ಯಾಣದ ಬೆಟ್ಟಗಳು ಒಂದು 400 ಅಡಿಗಿಂತ ಎತ್ತರವಾದ ಬೆಟ್ಟ ಇರ್ಬೋದು. ನೀವು ಅಪಾರ್ಟ್ಮೆಂಟ್ ಲೆವೆಲಲ್ಲಿ ಹೇಳಿದ್ರೆ ಒಂದು 40 ಫ್ಲೋರ್ ಅಪಾರ್ಟ್ಮೆಂಟ್ನ ಹೈಟ್ ಅಷ್ಟು ಎತ್ತರ ಯಾಣದ ಬೆಟ್ಟಗಳನ್ನು ನೋಡ್ಬೋದು. ಹೀಗೆ ಈ ಕಾಡಲ್ಲಿ ಪ್ರಯಾಣ ಮಾಡಿ ನೀವು ಯಾಣಕ್ಕೆ ಹೋಗಬೇಕಾಗತ್ತೆ. ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ನಡೆಯುವ ಅವಶ್ಯಕತೆ ಇರುತ್ತೆ. ನೋಡಿದ್ದು ಯಾಣಕ್ಕೆ ಹೋಗುವ ದಟ್ಟ ಕಾಡಲ್ಲಿ ಒಂದು ಸಫಾರಿ ಥರ ಅನುಭವ ಸಿಗುತ್ತೆ ನಿಮಗೆ. ಇಲ್ಲೂ ಚಿರತೆಗಳಿರ್ತವೆ, ಚಿರತೆಗಳಿವೆ, ಪ್ರಾಣಿಗಳು ಇವೆ. ಕೆಲವೊಮ್ಮೆ ಊರಿಗೂ ಬರೋ ಸಾಧ್ಯತೆ ಇರುತ್ತೆ. ಚಿರತೆಗಳು, ಪ್ರಾಣಿಗಳು ಮತ್ತು ಹಾವುಗಳಿವೆ. ನಾವು ಪ್ರಾಣಿಗಳನ್ನು ಕ್ರೂರ ಮೃಗ ಅಂತೀವಿ. ಪ್ರಾಣಿಗಳು ಕ್ರೂರ ಅಲ್ಲ, ನಾವೇ ಕ್ರೂರರು, ಮನುಷ್ಯನೇ ಕ್ರೂರ. ಮನುಷ್ಯ ಒಂದು ಪ್ರಾಣಿಗಳನ್ನು ಎಷ್ಟು ವಿಲನ್ ಆಗಿ ಚಿತ್ರೀಕರಣ ಮಾಡಿದ್ದಾನೆ ಅಂದರೆ, ವನ್ಯ ಮೃಗಗಳನ್ನು ಕ್ರೂರ ಮೃಗಗಳಂತ ಹೇಳ್ತಾನೆ. ಕ್ರೂರ, ಈ ಹುಲಿ, ಸಿಂಹ, ಚಿರತೆ, ಆನೆ, ಇದನ್ನೆಲ್ಲ ಕ್ರೂರ ಅಂತ ಒಂದು ಶಬ್ದ ಯೂಸ್ ಮಾಡ್ತಾ ಇದ್ದಾನೆ. ಆದರೆ ಅದು ಕ್ರೂರ ಅಲ್ಲ. ಕ್ರೂರರು ನಾವು. ಅವರ ಪ್ಲೇಸನ್ನು ನಾವು ಆಕ್ರಮಣ ಮಾಡಿ ನಮ್ಮ ಕ್ರೂರತೆಯನ್ನು ನಾವು ಪ್ರದರ್ಶನ ಮಾಡಿದ್ದೇವೆ. ಅವರಿಗಿರುವ ಸ್ವಾತಂತ್ರ್ಯನ ನಾವು ಕಸಿದುಕೊಂಡಿದ್ದೇವೆ. ಅವರ ಏರಿಯಾನ ನಾವು ಆಕ್ರಮಣ ಮಾಡಿದ್ದೇವೆ. ಅದರಿಂದ ಮನುಷ್ಯ ಕ್ರೂರನೇ ಹೊರತು ಯಾವುದೇ ಪ್ರಾಣಿಗಳು, ಪಕ್ಷಿಗಳು ಅವ್ರು ಯಾರೂ ಕ್ರೂರ ಇಲ್ಲ. ಅವ್ರು ಯಾರು ಮನುಷ್ಯನಿಗೆ ಬಂದು ಏಕಾಏಕಿ ಅಟ್ಯಾಕ್ ಮಾಡಿದ ದಾಖಲೆಗಳಿಲ್ಲ. ಮನುಷ್ಯನ ಊರಿಗೆ ಬಂದು ಅದು ಅಟ್ಯಾಕ್ ಮಾಡಿಲ್ಲ. ಆದರೆ ಮನುಷ್ಯ ಕಾಡಲ್ಲಿ ದೊಡ್ಡ ಮನೆ ಕಟ್ಕೊಂಡು, ಅಪಾರ್ಟ್ಮೆಂಟ್ ಮಾಡಿಕೊಂಡು, ಅಥವಾ ರೆಸಾರ್ಟ್ ಮಾಡಿಕೊಂಡು, ಅಥವಾ ದೊಡ್ಡ ತೋಟ ಮಾಡಿಕೊಂಡು ಕಾಡನ್ನು ಆಕ್ರಮಣ ಮಾಡಿದಾಗ ಆ ಪ್ಲೇಸಿಗೆ ಅದರದ್ದು ಅದರದ್ದೇ ಒಂದು ಏರಿಯಾ. ಆ ಪ್ಲೇಸ್ಗೆ ಅದು ಬಂದಾಗ ಇವು ಅದನ್ನು ಕ್ರೂರ, ಮನುಷ್ಯ ಪ್ರಾಣಿಗಳು ದಾಳಿ ಮಾಡ್ತು ಅಂತ ಹೇಳ್ತಾನೆ. ಪ್ರಾಣಿಗಳು ದಾಳಿ ಮಾಡಿಲ್ಲ, ನಾವೇ ದಾಳಿ ಮಾಡಿದ್ದೇವೆ. ಅವರ ಕಾಡಿಗೆ ನಾವು ಆಕ್ರಮಣ ಮಾಡಿದ್ದೇವೆ. ಕಾಡನ್ನು ನಾವು ನಾಶ ಮಾಡಿದ್ದೇವೆ. ಕಾಡಲ್ಲಿ ನಾವು ನಮಗೆ ಲಕ್ಸುರಿ ಆದ ರೆಸಾರ್ಟ್ ಮಾಡ್ಕೊಂಡಿದ್ದೇವೆ, ಕ್ಲಬ್ ಹೌಸ್ ಮಾಡಿದ್ದೇವೆ, ದೊಡ್ಡ ಬಂಗ್ಲೆಗಳನ್ನು ಕಟ್ಕೊಂಡಿದ್ದೇವೆ, ಡ್ಯಾಮ್ಗಳನ್ನು ಕಟ್ಟಿದ್ದೇವೆ. ನಮಗೇನೇನು ಅನುಕೂಲ ಬೇಕಂತ ಅವರ ಪ್ರದೇಶ ಆಕ್ರಮಣ ಮಾಡಿ ನಾವು ಅದನ್ನು ನಮ್ಮ ಲಕ್ಸುರಿ, ನಮ್ಮ ಸುಖ ಸಂತೋಷಕ್ಕೆ ಉಪಯೋಗಿಸ್ತಾ ಇದ್ದೀವಿ. ನಾವು ಯಾವುದೇ ಪ್ರಾಣಿ ಪಕ್ಷಿಗಳ ಬಗ್ಗೆ, ಅವರ ಹಕ್ಕುಗಳ ಬಗ್ಗೆನೂ ಯಾರೂ ಮಾತಾಡೋರಿಲ್ಲ. ಪ್ರಾಣಿಗಳಿಗೂ ಒಂದು ಹಕ್ಕಿದೆ, ಅವ್ರಿಗೂ ಒಂದು ಜೀವಿಸುವ ಹಕ್ಕಿದೆ, ಪಕ್ಷಿಗಳಿಗೂ ಜೀವಿಸುವ ಹಕ್ಕಿದೆ ಅನ್ನುವ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅದು ಆ ರೀತಿ ಪ್ರಾಣಿಗಳು ಪ್ರೊಟೆಸ್ಟ್ ಮಾಡಲ್ಲ, ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಬಂದು ಮಾತಾಡಲ್ಲ, ಯಾವುದೋ ಮಾಧ್ಯಮಗಳಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಲ್ಲ. ಅದರಿಂದ
ಮನುಷ್ಯ ಪ್ರಾಣಿಗಳನ್ನು ಕ್ರೂರ 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 ಅಂತ ಅದನ್ನು ವಿಲನ್ ಮಾಡಿಬಿಟ್ಟಿದ್ದಾನೆ. ಈಗ ಯಾಣನೂ ಹಾಗೆ ನೋಡಿ, ಇದು ದಟ್ಟ ಅರಣ್ಯದಲ್ಲಿರುವ ಯಾಣ ಪ್ರದೇಶ. ಈಗ ಇಲ್ಲಿ ರಸ್ತೆ ಮಾಡಿದ್ದಾರೆ ನೋಡಿ, ನಾವು ಯಾಣ ಪ್ರದೇಶಕ್ಕೆ ಎಂಟ್ರಿ ಆಗಿದ್ದೇವೆ ನೋಡಿ. ಎಷ್ಟೆಲ್ಲ ಕಾರ್ ಬಂದಿದೆ ನೋಡಿ, ಎಷ್ಟೆಲ್ಲ ಕಾರ್ ಬಂದಿದೆ ಈ ಪ್ರದೇಶ. ಇದೊಂಥರ ಸೈಲೆಂಟ್ ಪ್ಲೇಸ್. ಇದು ಒಂದು ಶಾಂತವಾದ ದಟ್ಟಾರಣ್ಯದಲ್ಲಿರುವ ಒಂದು ಸೈಲೆಂಟ್ ಪ್ಲೇಸ್ ಇದು ಯಾಣ. ಇಲ್ಲೂ ಮನುಷ್ಯ ಆಕ್ರಮಣ ಮಾಡ್ತಾ ಬಂದಾನ. ಅವ್ರಿಗೆಲ್ಲನೂ ನೋಡಬೇಕು, ಎಲ್ಲನೂ ಮಾಡಬೇಕು, ಯಾರಿಗೂ ಡಿಸ್ಟರ್ಬ್ ಆದರೂ ಪರವಾಗಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ನನಗೆ ಖುಷಿ ಸಿಗಬೇಕು ಅನ್ನುವಂಥ ಒಂದು ಹಂಬಲದಿಂದ ಈಗ ಯಾಣಕ್ಕೂ ನುಗ್ತಾ ಇರ್ತಾರೆ. ನೂರಾರು ಕಾರುಗಳು ಬರ್ತವೆ, ಅಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಬಿಸಾಡ್ತಾ ಇರ್ತಾರೆ, ಕಸ ಕಡ್ಡಿಗಳು ಬಿಸಾಡ್ತಾ ಇರ್ತಾರೆ. ಅರಣ್ಯ ಇಲಾಖೆಯಲ್ಲೂ ಒಂದು ಶುಲ್ಕ ಅಂತ ಇಟ್ಟಿದೆ, ಒಳಗೆ ಎಂಟ್ರಿ ಆಗಲಿಕ್ಕೆ 10 ರೂಪಾಯಿ ಅಂತ. ಅಲ್ಲೊಂದು ಶುಲ್ಕ ತಗೊಂಡು ನೀವು ಒಳಗೆ ಪ್ರವೇಶ ತಗೊಳ್ಬೇಕು. ಈ ಎಂಟ್ರಿ ಪಾಯಿಂಟಲ್ಲಿ ನಿಮ್ಮ ಗಾಡಿಗಳನ್ನು ಪಾರ್ಕ್ ಮಾಡಿ ನೀವು ಯಾಣಕ್ಕೆ ಒಳಗೆ ಸ್ವಲ್ಪ ವಾಕಿಂಗೆಲ್ಲ ಹೋಗಬೇಕು, ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಟ್ರೆಕ್ಕಿಂಗ್ ಸ್ವಲ್ಪ ದೂರ ಮಾಡ್ತಾ ಹೋದಾಗ ನಿಮಗೆ ಬೃಹತ್ ಬಂಡೆಗಳು, ಆಕಾಶವನ್ನು ಚುಂಬಿಸುವಂಥ ಬೃಹತ್ ಬಂಡೆಗಳು ಸಿಗ್ತಾ ಇರ್ತವೆ. ಅದು ಯಾಣ ಅತ್ಯಂತವಾದ ಒಂದು ಹಸಿರಿನ ಮಧ್ಯ, ದಟ್ಟ ಅರಣ್ಯದ ಮಧ್ಯ ಇರೋ ಒಂದು ಸುಂದರವಾದ ಪ್ಲೇಸ್ ಇದು. ಇಲ್ಲಿ ಬಂದು ಮನುಷ್ಯ ನೂರಾರು ಥರ ಮಂಗಾಟಗಳನ್ನು ಆಡ್ತಾರೆ, ನೂರಾರು ಸೆಲ್ಫಿಗಳು, ಫೋಟೋಗಳು ನೋಡಿ. ಇದು ಯಾಣದ ಬೆಟ್ಟಗಳು ನೋಡು, ಆಕಾಶವನ್ನೇ ಚುಂಬಿಸುವಂತಿದೆ ಯಾಣದ ಬೆಟ್ಟ. ಇದು ನೋಡಿ ತುಂಬ ಹೈಟ್ ಆಗಿದೆ, ಆಲ್ಮೋಸ್ಟ್ 400 ಅಡಿಗಿಂತ ಜಾಸ್ತಿ ಹತ್ತಿರ ಇದೆ. ಅಂದರೆ ನೀವು ಅಪಾರ್ಟ್ಮೆಂಟನ್ನು ಒಂದು 40 ಫ್ಲೋರ್ ಅಪಾರ್ಟ್ಮೆಂಟ್ ಅಷ್ಟು ಹೈಟ್ ಇದು ಯಾಣದ ಬೆಟ್ಟಗಳಿವೆ. ಇದು ಸಾವಿರಾರು ವರ್ಷಗಳಿಂದ ಭೂಮಿಯಲ್ಲೇ ಒಂದು ಪರಿವರ್ತನೆ ಆಗಿ ಈ ರೀತಿ ಒಂದು ಬೆಟ್ಟ ಆಗಿ ಇದು ನಿರ್ಮಾಣ ಆಗಿದೆ ನೋಡಿ. ಬೆಟ್ಟದ ಕೆಳಗೆ ಮನುಷ್ಯ ಒಂದು ಚಿಕ್ಕ ಗೊಂಬೆ ಥರ ಕಾಣ್ತಾ ಇದ್ದಾನೆ. ಇದೊಂದು ದೇವಸ್ಥಾನವೂ ಇದೆ. ಈ ಯಾಣದ ಬೆಟ್ಟ ಸುತ್ತ ಒಂದು ನೀವು ರೌಂಡ್ ಹೊಡಿಬೋದು. ಅಲ್ಲೊಂದು ಇದು ದಟ್ಟ ಅರಣ್ಯ ನೋಡಿ, ಎಲ್ಲ ಕಡೆ ಗ್ರೀನರಿ ಇದೆ, ಹಸಿರುಗಳ ಮಧ್ಯೆ ಇದನ್ನು ಬಂಡೆ ಅಥವಾ ಒಂದು ಬೆಟ್ಟ ಅಥವಾ ಬಂಡೆ ದೊಡ್ಡ ಬಂಡೆನೇ ಕಾಣುತ್ತೆ. ಆಕಾಶಕ್ಕೆ ಚುಂಬಿಸುವಂತೆ ನಿಂತಿರುವ ಬಂಡೆ ಇದು ನೋಡಿ. ಇದು ಪಶ್ಚಿಮ ಘಟ್ಟ, ಶಿರ್ಸಿ ಮತ್ತು ಕುಮಟಾ ಮಧ್ಯೆ ಬರುತ್ತೆ ಇದು ಪಶ್ಚಿಮ ಘಟ್ಟ ಪ್ರದೇಶ.